ಹೌಸಗಳು ಇಷ್ಟು ಮಟ್ಟಿಗೆ ಮೇಯ್ತವೆ. ಆ ಒಂದು ಗೂಟ ಬಿಟ್ಬಿಟ್ಟು ಕಟ್ಟಾಕ್ಬಿಟ್ರು ಉದ್ದಾಗ ದಾರ ಬಿಟ್ಬಿಟ್ರು ಆಯ್ತದೆ. ಹೊಸ ಮೇಯ್ಸಕ್ಕಾಗಲ್ಲ ಮೇಯ್ಸಕ್ಕಾಗಲ್ಲ ಅಂದ್ಬಿಟ್ಟು ಈ ಕುಳ್ಳ ಇವತ್ತು ನನಗೆ ತಪ್ಪಾಕ್ಬಿಟ್ನಲ್ಲ ಇವತ್ತು. ಓಡಾಡ್ತವೆ ಅಂತಾನೆ ಇಷ್ಟು ಮಟ್ಟಿಗೆ ಮೇಯ್ತವೆ. ಇಷ್ಟು ಚೆನ್ನಾಗಿ ಮೇಯಿಸ್ಕೊಳ ಮೇಯ್ಸಕ್ಕಾಗ್ದಾನೆ ಆಗಲ್ಲ ಅಂತನಲ್ಲ. ಏನು ಓಡಾಡ್ಬೇಕು ಅಂತಾನೆ ಪಾಪ. ನಾನು ಎಲ್ಲೂ ಹೋಗಿಲ್ಲಪ್ಪ, ಇಲ್ಲೇ ಕೂತ್ಕೊಂಡಿನಿ. ಕೂತಿದ್ದ ಜಾಗದಲ್ಲೇ ಕೂತೀನಿ, ಮೇಯ್ತಾ ಕೂತವೆ. ಏನ್ ಮೇಯ್ಸ್ನಾರಲ್ಲ ಲಕ್ಷ್ಮಿ, ಏನವ ನೀನ್ ಬಂದ್ಬಿಟ್ಟಿದಿ ಹೊಸ ಇಟ್ಕೊಂಡು ಬಂದೆ ಬಕ್ಕ. ಎಲ್ಲ ಹೇಳ್ಬೋದ್ರು ನೀನ್ ಬಂದಿದೀಯಲ್ಲ ಅಕ್ಕ. ಅಯ್ಯೋ ಬಕ್ಕ ಲಕ್ಷ್ಮಿ, ನೀನ್ ಬಂದಿದ್ದೀನವ? ಕನಕ ಬಂದೆ. ನನ್ ಗಂಡು ಕುಳ್ಳ ಇಲ್ವಾ, ಡೈಲಿ ಅವನೇ ಮೇಯ್ಸ್ಕೊಬತ್ತಿದ್ದು. ಇವತ್ತು ಯಾಕೆ ಗಂಡ ನನ್ಗೆ ಐತಿಲ್ಲ ಕಣವ, ಬೇಜಾರಾಗ್ಬಿಟ್ಟದೆ, ಇಟ್ಕೊಂಡು ಹೋಗವ ಅಂತ ಅಂದ. ಅಯ್ಯೋ ಅವನು ಒಂದು ವಾರಕ್ಕೋಸ್ಕರ ಮನೇಲಿರ್ಲಿ ಅಂದ್ಬಿಟ್ಟು ನಾನು ಹಟ್ಕ ಬಂದೆ. ಎಲ್ಗೋದ ನಿನ್ ಗಂಡ? ಅವ್ರು ಎತ್ಕೊಳ್ಳವಲ್ಲಕ್ಕ, ಎತ್ಕೊಂಡು ಮೇಯ್ಸ್ಕೊಬತ್ತಾರ ಅವ್ರುವೆ. ನೋಸ್ಕೊಳ್ಳೋಣ ನಾನು ಇಟ್ಕ ಬಂದೆ. ಅಲ್ಲ ಹಿರಿ ಮಕ್ಳು ಎಲ್ಗೋದ್ರು? ಅವ್ರನ್ನ ಕಳಿಸ್ತಾನೆ, ನೀರು ಬಂದಿದೆಯಲ್ಲ. ಅಯ್ಯೋ ಕೆಲ್ಸಕ್ಕೆ ಹೋಗೋರೆ ಕನಕ ಕೂತ್ಕೊಂಡ್ರೆ ಅದ ಸಣ್ಣಗಳು ಬೇರೆ ತಗೊಬಿಟ್ಟಿವ್ನಿ. ನಾನು ಸೊಸೆ ಹೆಸ್ರಳಿ, ನನ್ನ ಹೆಸ್ರಳಿ, ಕಿರಿ ಸೊಸೆ ಹೆಸ್ರಳಿ, 3 ಹೆಸ್ರಳು ಸಂಘ ತಗೊಬಿಟ್ಟಿನಿ. ಸಂಘ ಕಟ್ಟೋದು ಬೇಡವಾ? ಸಂಘ ಸೇರ್ಕೊಂಡಿದ್ದಿಲ್ಲ ನೀನುವೇ? ಅಯ್ಯೋ ನಾನು ಎಲ್ಲೋ ನೀವು ಸೇರ್ಕೊಂಡೇ ಇಲ್ಲ ಅಂತ ನಾನು ಅನ್ಕೊಂಡಿವ್ನಿ. ಸಂಘ ಸೇರ್ಕೊಂಡಿದೀಯಾ ನೀನುವೇ? ಅಯ್ಯೋ ಸುಮ್ ಕೂತ್ಕ. ಸೇರ್ಕಳ್ದನೆ ನಾ ಸಾವುಕರ್ಗಿದ್ದೀರಾ? ಸೇರ್ಕೊಂಡಿವಿ ಕತೆ. ಅಯ್ಯೋ ನಕ ನಮಗೂ ಕಷ್ಟ ಇರೋಕ್ಕಿಲ್ವಾ? ನಾನುವೇ ಹೊಲ ಫಲ ಅದಕ್ಕೆ ಇದಕ್ಕೆ ಅನ್ಕೊಂಡು ಸಂಘ ಸೇರ್ಕೊಂಡು ಸಾಲ ಮಾಡ್ಕೊಂಡಿವಿ. ಹಿರಿ ಗಂಡೇಕ್ಳು ಹೋಯ್ತಾರೆ ಅಕ್ಕ. ಏನೋ ಮದ್ಗಿದ್ವಿ ಮಗಳದು. ಬರೀ ಮಾಡ್ಬಿಡ್ತೀನಿ, ಒಳ್ಳೆ ಸಂಬಂಧ ಬಂದ್ರೆ ಮಡಿ ಕಳಕಿಲ್ಲ ಕನಕ ಮಾಡ್ಬಿಡ್ತೀನಿ. ಹೋಗು. ಎಷ್ಟು ವರ್ಷ ಅವಳಿಗೆ? ಅವ್ರಿಗೆ ಬಂದ್ರೆ 90 ವರ್ಷ ಅಕ್ಕ. ಓ ಸರಿ ಅದವಳು ಬಿಡು, ನೀನುವೆ ಇನ್ನು ಮಡಿಕೊಂಡು ಕೂತಿದೀಯಾ? ಜಾಸ್ತಿ ವಯಸ್ಸಾಗ್ಬಿಟ್ರೆ ಚೆನ್ನಾಗಿಲ್ಲ ಕತೆ ಮಕ್ಕಳು. ಹೋಗು, ಏಜ್ ಆಗದ್ರೆ ಮದುವೆ ಏಜು ಇನ್ನೆಷ್ಟೊತ್ತಾಗಬೇಕು, ಸಾಕು ನೋಡಿ ಮಾಡಿ ಮದುವೆ ಮಾಡು, ಚೆನ್ನಾಗಿರೋದ ಕನಕ ಮಾಡ್ಬಿಡ್ತೀನಿ. ನೀನಕ್ಕ ಕಿರಿಯವ್ನು ಮಾಡೋಲಿಯಾ? ಅದೇ ನನ್ನ ಮಗಳು ಪಾರ್ವತಿ ಅವಳಲ್ಲ, ಅವಳು ಮದುವೆ ಮಾಡ್ಬಿಟ್ಟು ಆದ್ಮೇಲೆ ಬೇಕಾರೆ ಅವನು ಮಾಡ್ತೀನಿ. ಸರಿ ಕಣವ. ಒಟ್ಟಿಗೆ ಏನ್ ಮಾಡಿದ್ರಿ? ಮಳೆ ಉಳಿಸಕ ಸಾರು ಮಾಡಿದ್ಲ. ನನ್ಗುವೆ ಕಸ ಹಾಕುದ್ನ, ಮಾಮೂಲಿ ಪಾತ್ರೆ ಬಿಳಿ ಕೊಟ್ಟೆ, ಆಮೇಲೆ ಕಸ ಗಿಸೆಲ್ಲ ಗುಡಿಸ್ದೆ, ಆಮೇಲೆ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟೆ. ಹಾಕಗಂಟ ನನ್ನ ಸೊಸೆ ಅಡುಗೆ ಮಾಡಿದ್ಲ, ಊಟ ಮಾಡ್ಕೊಂಡು. ಅದೇ ನನ್ನ ಮಗ ಓಲ ಅಂದರೆ ನಟ್ಕ ಹೋಗಲ್ಲ ಅಂದಲ್ಲ, ನಮ್ಮ ಮಟ್ಟರಿಗೆ ಎಲ್ಲನೂ ನನ್ನ ಕೈ ಹೊಡ್ತಕ್ಕಾಕಿಲ್ಲ ಅಂದ್ಬಿಟ್ಟು ಒಂದು ಆಡಸದೆ ಅದು. ಆಮೇಲೆ ಎತ್ಕೊಳ್ಳೋ ನೀವು ಒಟ್ಕೋಗಿ ಅಂದೆ. ಇವೆರಡು ಎತ್ಕೊಳ್ಳೋ ನಾನು ಹಸ್ಕೊಳ್ಳೋ ನಾನು ಎತ್ಕೊ ಬಂದಿ ಅಕ್ಕ. ನೀನು ಹೋಯ್ತಿದ್ಯಾಕ? ನಾನುವ ಹೊಲ್ದಿಕ್ ಬಂದೆ ಕಣವ. ಅದೇ ಹತ್ತಿ ಬಿತ್ತೋಳ ಜೊತೆ ತಗರಿ ಕಳಾಕಿದ್ನ, ಒಂದೊಂದು ಹೋಗ್ಬಿಟ್ಟಿದ್ದ. ಹೋಗಿದ್ವಾ ಅದಕ್ಕೆ ತಲೆ ಗುಳಿ ತಪ್ಪೋಗವಲ್ಲ ಅಂದ್ಬಿಟ್ಟು ಅಲ್ಲೇ ಕಾಳ ನಮ್ಮ ಗುಡ್ಲದಲ್ಲ ಅಲ್ಲಿ ಮಡ್ಕಿದೆ. ಗುಳಿನಾರೆ ಸೋಸ ಅಂದ್ಬಿಟ್ಟಂಗೆ ಹೋಯ್ತಾ ಇದ್ನ. ನಿನ್ನ ಕಣ್ಣಲ್ಲ ತಳ ಲಕ್ಷ್ಮಿ ಕೂತಾಳೆ ಅನ್ಕೊಂಡಂಗೆ ಬಂದೆ ಕಣವ. ಆಮೇಲೆ ಸೊಸೆರು ಪರವಾಗಿಲ್ಲ, ಹಿರಿ ಸೊಸೆರು ಪರವಾಗಿಲ್ಲ ತಾನೆ? ಅಯ್ಯೋ ಪರವಾಗಿಲ್ಲ ಕನಕ, ಏನು ಮನೇಲಿ ಒಕ್ಕನ ಮಾಡ್ಕೊ ಹೋಯ್ತಾರೆ. ಅಯ್ಯೋ ಏನು ಹೇಳೋದು, ನಾವು ಕಂಡೋರ್ ಮಕ್ಳ ಮೇಲೆ ಏನು ಮಾತಾಡಕ್ಕಾಯ್ತಿಲ್ಲ ಕನಕ. ಏನು ಆದಷ್ಟು ಮಾಡ್ಕೊ ಹೋಯ್ತವೆ, ಕೈಯಪ್ಪಿ ಅಂತವ ಅವೇ ಕೆಣ ಪಣ ಹೊಡಿತಾರೆ. ಆಮೇಲೆ ಕ್ಯಾಣ ಮಾತಾಡ್ತಾರೆ, ಏನಾರ ಅಂತಿರ್ತಾರೆ. ಅದನ್ನ ನಾನು ತಲೆ ಕೆಡ್ಸ್ಕೊಳಕ್ಕದ. ಒಂದು ಮನೆಯ ಮೇಲೆ ಹೋಯ್ತದೆ ಬರ್ತದೆ. ನಾನು ಬೈತೀನಿ, ಬೈದನ ಇರೋಕಿಲ್ಲ. ಏನೋ ಒಂಚೂರು ಬುದ್ಧಿಗಿದ್ದು ಕಲ್ತ್ಕೊಳ್ಳಿ ಅರ್ಥಕೊಳ್ಳಿ ಅಂದ್ಬಿಟ್ಟು ಬೈತೀನಿ. ಅವ್ರು ಬೈಯಕ್ಕೆ ನಾನು ಯಾರು? ಏನೋ ಪಾಪಕ್ಕೊಂದೆರಡು ಮಾತಾಡ್ಕೊತೀನಿ. ಆಮೇಲೆ ನಾನೇ ಹೋಗಿ ಮಾತಾಡಿಸ್ತೀನಿ. ಅದು ಮಾಡ್ಕೊಳ್ರು ಇದು ಮಾಡ್ಕೊಳ್ರಿ ಮೀ ಅನ್ಕೊಂಡು. ಇದೇನು ಮಾಡೋಕ್ಕದ್ದು? ನಾವು ಅವ್ರ ಕಾಡಿ ಚೋಡಿ ಕೂತ್ಕೊಂಡು ಆಡೋಕ್ಕದ? ಕುಳ್ಳ ಹೆಂಗೋ ಏನೋ ಗೊತ್ತಿಲ್ಲ, ಎಡ್ತಿ ಬಂದ್ಮೇಲೆ ಚೇಂಜ್ ಆದನೋ ಏನೋ. ಮಾತ್ರ ನನ್ನ ಹಿರಿ ಗಂಡೈಕ್ಳು ಮಾತ್ರ ಪಾಪ ಒಂದು ಮಾತು ಅಂದ್ರೂ ಸವರ್ಸ್ಕೊತಾರೆ. ನಾನು ಒಂದು ಮಾತು ಅಂದ್ರೂ ನನ್ನ ಎಡ್ತಿರ್ಗೆ ಯಾಕವ ಬೋದಿ ಯಾಕವ ಆಡಿ ಅಂತ ಇಲ್ಲಿವರೆಗೂ ನನ್ನ ಮಕ್ಕಳು ಒಂದು ಮಾತು ಬೋದಾರಲ್ಲ, ನಾನೇ ಮುದ್ದು ಮಾಡಿದ್ರೆ ಹೆಚ್ಕೊತಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಮಾತಾ ಮೇಲೆ ಬೆದರ್ಸ್ಕೊತಾ ಇರ್ತೀನಿ. ಇನ್ನೇನು ಬಾಯಿ ಕೈ ಮಾಡ್ದೇವ್ರೆ ಆಯ್ಕಿಲ್ವಲ್ಲ, ನಡೆಯಕ್ಕಿಲ್ವಲ್ಲ. ಸಂಘಗಳು ಬೇರೆ ಗೋರ್ಕೊಂಡಿವಿ, ಸಾಲ ಪಲ್ಲಕ್ಕೆಲ್ಲ ತೀರ್ಸ್ಕೊಂಡಿವಿ. ಸಂಘಗಳವೇಕ ಜನಗಳ ತಗೊಂಡು ಸಾಲ ಮಾಡ್ಕೊಂಡಿಲ್ಲ, ಮಾತ್ರ ಸಂಘಗಳವೆ. ಆ ಸಂಘ ಕಟ್ಕೋಬೇಕು. ಆಮೇಲೆ ಮನೆ ಈಗಿರೋ ಮನೆ ಒಬ್ಬನಿಗಾಯ್ತದೆ, ಇನ್ನಿಬ್ಬರು ಮನೆ ಕಟ್ಟಬೇಕು. ಏನು ಮಾಡೋದು? ಏನೋ ಸುಲಭವ, ಅದಕ್ಕೆ ಮನೆಗೆ ಬರ್ತಾ ಹಾಕವ್ರೆ. ಅಂತ ಕಾಲಕ್ಕೆ ಬತ್ತು ಅಂದರೆ ಒಂದು 2-3 ಸಂಘದಲ್ಲಿ ಎತ್ಕೊಂಡು ಏನೋ ಒಂದು ಜೀವನ ಮಾಡ್ಕೋತೀವಿ. ಅದಕ್ಕೇನು ತೊಂದರೆ ಇಲ್ಲ. ಸೊಸೆರು ಆದಷ್ಟಕ್ಕೂ ಪರವಾಗಿಲ್ಲ, ಏನೋ ಹೋಯ್ತಾ ಕೂತವ್ರೆ. ಇನ್ನೇನವ ಮಕ್ಳು ಎಷ್ಟಿದವು ಇಬ್ರಿಗೂ? ಯಾಕೋ ಈಕ್ಲೇ ಇಲ್ಲ ಕನಕ. ನಾನು ಅಯ್ಯೋ ಮದುವೆಗೇನೋ 10 ವರ್ಷ ಆಗಿರ್ತದ, 4 ವರ್ಷ 3 ವರ್ಷ ಆಗದಲ್ಲ ಅಂದ್ಬಿಟ್ಟು ಸುಮ್ಮನೆ ಇವನಿ.
ಅದೇ ಮರ್ತೇ ಬಿಟ್ಟಿದೆ ಕಲೆ. ಅದೇನೋ ಕಣೆ ಬರೀ ನಿಮ್ಮ ಸುದ್ದಿನೇ ಎಲ್ಲ ಊರಲ್ಲಿ ಅಲ್ಲವ, ಬರೀ ನಿಮ್ಮ ಸುದ್ದಿನೇ ಎತ್ಕೊಂಡು ಏನು ಮಾತಾಡ್ತಾ ಕೂತವ್ರಲ್ಲ. ಏನಕ್ಕ ಅದು ಯಾರು ತಗೊಂಡು ನಿಮ್ಮ ಸಂಬಂಧಿಕರಿಗೆ ಮಗವಂತಲ್ಲ, ಆ ಮಗ ತಗೊಂಡು ನೀವೇ ಸಾಕೊಂಡಿದ್ದೀರಿ ಅಂತಲ್ಲ, ಅವರು ಬೇಡ ಅಂತ ಕೊಟ್ಬಿಟ್ರಂತಲ್ಲ. ಈಗ ಬಿಡಕ್ಕ, ಕಂಡವ್ರು ಹಿಂಗೆ ಮಾತಾಡಕ್ಕೆ ಹಂಗೆ ಮಾತಾಡ್ತಿದ್ದೀರಕ್ಕ ನೀನು. ನನಗೇನವ ಗೊತ್ತು, ಜನ ಮಾತಾಡ್ಕತ್ತವ್ರೆ ಅವ್ರ ಸಂಬಂಧಿಕರು ಮಗ ತಂದು ಸಾಕ್ತವ್ರೆ ಅಂತ ಅಂತಿದ್ರು, ಹತ್ಕಂಗೆ ಮಾತಾಡ್ಬೇಕಲ್ಲೇ. ಏನು ಅದಕ್ಕೆ ನಾನು ಕೇಳ್ತೀನಿ. ಮೊದಲು ಹೋಗಿ ಕಣ್ಣಾರ ಹೋಗಿ ಕಿವಿಯಾರ ಕೇಳಬೇಕು, ಕಣ್ಣಾರ ನೋಡಬೇಕು. ಸುಮ್ಮನೆ ಮಾತಾಡೋದು ಯಾಕೆ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾವ ಥರ ಹೋದು ಸಿಗ್ತಾಳೆ ಲಕ್ಷ್ಮಿ ಕೇಳಿದ್ರಾಯ್ತು ಅಂದ್ಕೊಂಡು ನಾನು ತಲೆ ಕೆಡಿಸ್ನಿಲ್ಲ. ಯಾರ್ದವ ಅದು ಮಗ? ಊರಲ್ಲೆಲ್ಲ ಬರೀ ಇದೇ ಸುದ್ದಿ ಯಾಕೆ ಕೂತದಲ್ಲ. ಯಾರ್ದು ಮಗ? ಅಯ್ಯೋ ಅಕ್ಕ, ಅದು ಯಾವ ಬುಸುಡಿಯೋ, ಅದು ಯಾವ ಗುಡ್ಸಟ್ನ ಸೌತಿಯೋ ಕಣಕ್ಕ. ಮಗ ಒಸಿ ಚೆನ್ನಾಗಿಲ್ಲ ಕಣಕ್ಕ, ಏನು ಬೆಳ್ಳಿ ತಗಡ್ನಂಗೆ ಅದೇ ಮಗ, ಭಾರಿ ಚೆನ್ನಾಗದೆ ಕಣಕ್ಕ. ನಮ್ಮ ಕುಳ್ಳ ಕಸಾಕಕ್ಕೆ ಹೋಗಿ ದ್ಯಾವಳನ ಸೌತಿ ನೋಡ್ಕೊಂಡು ಸೌತಿ ನಮ್ಮ ತಿಪ್ಪಲೆ ಮನಸ್ಬಿಟ್ಟು ಹೊಂಟದಾರ ಮಗವ. ಅವನು ಎತ್ಕೊಬಂದ್ಬಿಟ್ನ. ಹಂಗೆ ಬೇಕಾ ಹಾಳು ಮನಸ್ಸು ಬೇಡ ಹೋಗು ತಕ್ಕೊಂಡು ಅಂತ ಆಟ ಮಾಡಿದೆ. ಒಂದು ಗಳಿಗೆ ಅಕ್ಕ ಮನಸ್ಸು ನೊಂದು ಬಿಡ್ತು ಕಣಕ್ಕ. ಅಯ್ಯೋ ಪಾಪ ತಬ್ಬಲು ಮಗ. ನಾಯಿ ಪೈ ಎಳ್ಕ ಹೋಗಿದ್ರಿ ಏನು ಮಾಡಬೇಕು, ಏನು ಉಣ್ಕೊಂಡವು ಏನು ತಿನ್ಕೊಂಡದು. ಅರಮನೆಯವ್ರು ಯಾರು ಬಂದು ಕೇಳಿದಾಗ ಕೊಡೋದು ಅಂದ್ಬಿಟ್ಟಕ್ಕ ಇರಕ್ಕೆ ಒಪ್ಕೊಂಡೆ ಕಣಕ್ಕ. ಮಾತ್ರ ಮಗ ಬಂದಾಗ ಸಣ್ಣದಾಗಿ ಇತ್ತು, ಈಗ ಏನು ನೇಗಡ್ಕೊಂಡು ಒಳ್ಳೆ ಚೆನ್ನಾಗದೆ ಕಣಕ್ಕ. ನಾವು ಏನೋ ಕಷ್ಟ ಸುಖ ಹೊಲದಲ್ಲಿ ಮನೇಲಿ ಬೇಗ ಗೈಕೊಂಡು ಹೋದ್ರೂ ಆ ಮಗ ನೋಡಿದ್ಮೇಲೆ ನಾವು ಮರ್ತೇ ಹೋಗ್ತೀವಿ ಕಣಕ್ಕ. ಅಷ್ಟು ಚೆನ್ನಾಗದೆ ಮಗ. ಯಾಕಲೆ ಅಲ್ಲ ನೀನು ಮಗ ಅಷ್ಟು ಚೆನ್ನಾಗದೆ ಅಂತಿದೆಯಲ್ಲ, ಯಾವ್ದು ಮಗವು ಯಾರ್ದು ಏನು ಕತೆ ಒಂದು ಗುರುತು ಪರಿಚಯ ಇಲ್ಲ ಅಂತೆ ಮಗ ನೀನು ಮನೇಲಿ ಇಸ್ಕೊಂಡಿದ್ದೀಯಲ್ಲ, ಸರಿಯಾ ಇದು? ನೀನಾರೇ ನಿನ್ನ ಮಗನ ಬುದ್ಧಿ ಹೇಳಿ ಮಗನ ಯಾರಿಗಾರ ಕೊಟ್ಬಿಡ್ಬೇಕು ತಾನೆ, ನಿನ್ಗೆ ಯಾಕೆ? ಯಾಕ ಹಂಗೆ ಅಂತೀವಿ ಕನಕ. ಮಗ ನಮ್ಗೆ ಏನು ಮಾಡೋದು ಅಂತೆ ಕಾಲ್ಕಿ ಯಾರೇ ಬಂದು ನಂದು ಕೊಡು ಮಗನ ಕೊಟ್ಬಿಡೋದು ಅಷ್ಟೇ. ಅದರಲ್ಲಿ ಏನಿದ್ದದು? ನಾವೇನು ಕತ್ಕೊಬರಕ್ಕೆ ಹೋಗಿದ್ದಾವ? ಇಲ್ಲ ನಾವೇನು ಯಾರ ಮಗನ ಹೋಗಿ ಎತ್ಕೊಬಂದಿದ್ದಾವ? ಕತ್ಕೊಂಡು ಬಂದಿಲ್ಲ, ಹೋಗಿ ಎತ್ಕೊಂಡು ಬಂದಿಲ್ಲ, ಮನಸ್ಸಿನ ಮಗ ಎತ್ಕೊಬಂದಿವಿ ಅಕ್ಕ. ಏನಿಲ್ಲ ಕನಕ, ಚೆನ್ನಾಗದೆ ಮಗ. ಅಯ್ಯೋ ಹೋಗತ್ತಾಗೆ ಏನೋ ಆ ಮಗ ಬಂದು ಗಳಿಗಲ್ಲಿ ನಿನ್ನ ಸೊಸರಿಗೆ ಮಕ್ಳು ಮರಿನಾರೇ ಆದವ ಏನೋ, ಏನು ಮಾಡಂಗಿದ್ದದು ಇರ್ಲಿ ಹೋಗಂದ. ಮಾತಾಡ್ತಾನೆ ಕೂತ್ಕೊಂಡೆ ಕಲೆ. ಕೂತ್ಕ ಅಲ್ಲೇನ್ ಮಾಡಿ? ಇಲ್ಲ ಕಣ ಹೋಯ್ತೀನಿ, ಇನ್ನೆಲ್ಲ ಗಂಟು ಕೂತ್ಕೊಳ್ಳನೆ. ಸ್ವಲ್ಪ ಮೇಯ್ತಾ ಕೂತಾವಲ್ಲ ಅದ ಕಟ್ಟಾಕ್ಬಿಟ್ಟಿದ್ಯಲ್ಲ, ಮನೆಗಾರ ಹೋಗ್ಬೇಕ್ತಾನೆ. ನನ್ನ ಗಂಡ ಅಂತಾನೆ ಊರನ್ನೆಲ್ಲ ಸುತ್ತಿಸ್ತವೆ ಹಸಗಳು ಅಂತ ನೋಡಕ. ಏನ್ ಚೆನ್ನಾಗಿ ಮೇಯ್ದಾವ, ಏನ್ ಚೆನ್ನಾಗಿ ಮೇಯ್ದಾವಕ್ಕ. ಅಯ್ಯೋ ನಮ್ಮ ಐಕ್ಳು ಗೈ ನಡ್ದಾರ ಕಣ. ಹೋಗು ನೀನು ಐಕ್ಳು ಅಷ್ಟು ನರಸಿ ಹೋಗ್ತಾವೆ, ನಾವು ಅದು ಬಗ್ಗಕ್ಕಿಲ್ಲ. ಅಯ್ಯೋ ಇದನ್ನ ಮಟ್ಕಂಗ ಅವರೇ ಕಣವ, ಮುಂದಕ್ಕೆ ಏನ್ ಮಾಡೋರು ಏನು ಗೊತ್ತ. ಮುಂದೆ ಬರೋದು ಯಾರ ಕಡೆದ್ರು ಓದ್ತಾಯಿ ಮುಂದುವರಿಯುವುದು. ಇನ್ನೇನ್ರಪ್ಪ ದನ ಮೇಸಕ್ಕಂತ ಬಂದಿದೆ, ಅದೇ ಒಕ್ಕ ಸಿಕ್ತು, ಕಷ್ಟ ಸುಖಗಳು ಮಾತಾಡ್ದು. ಇನ್ನೇನು ಮನೇಲಿ ಕುಳ್ಳ ದನ ಇಟ್ಕೋವಲ್ಲ ಅಂದ್ರೆ ಓಡಾಡಿಸ್ತವೆ ಅಂತಾನೆ ಇಷ್ಟು ಮಟ್ಟದ ಮೇವಲ್ಲಿ ಮೇಯ್ತವೆ ಕಣಪ್ಪ. ಅನ್ನಲ್ಲ ಶಿವ ಅನ್ನಲ್ಲ. ನನ್ನ ಮಗ ಯಾಕಂಗಡನು ಅಯ್ಯೋ ಶಿವನೇ ಮಾಮೂಲಿ ತಾನೇ ಇದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅಪ್ಪ ಏನು ಹೇಳದ್ರಪ್ಪ, ನಾವು ಏನು ಹೇಳೋದು ವ್ಯೂಸೇ ಇಲ್ಲ ಕಣ್ರಪ್ಪ. 100 200 300 6,000 7,000 ಸಬ್ಸ್ಕ್ರೈಬ್ ಅವ್ರೆ, 300 ಜನ ನೋಡ್ತಾರೆ. ಏನು ಮಾಡೋಕ್ಕಾಗಲ್ಲ ಕಣ್ರಪ್ಪ. ಏನು ಮಾಡಂಗಿದ್ದದು? ನಾನು ಎಲ್ಲರೂ ಕೇಳಷ್ಟು ಹೇಳಿದೆ, ಬೇಡ ಅಷ್ಟು ಬೇಡದೆ, ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ ನಾನು. ನಿಮಗೆ ಮನಸ್ಸಿಲ್ಲ ಅಂದಮೇಲೆ ನಾನು ಏನು ಮಾಡೋಕ್ಕಾಗೋದು? ಏನೋ ಯಾವ ಥರ ಒಂದು ದಿವಸ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡು ನಾನು ಏನೋ ಹೋಯ್ತಾನೆ ಕಣ್ರಪ್ಪ. ಏನಾರೇ ಆಗಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರಬೇಕು, ಇಲ್ಲದೆ ಹೋದರೆ ಇದೇ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಚೆನ್ನಾಗಿದ್ದಿರ್ತಾನೆ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು ಕಣ್ರಪ್ಪ.